ಎಲ್ರಿಗೂ ನಮಸ್ಕಾರ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದ್ರೆ ಕಲಬುರಗಿ ನಗರ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಾಗೆ ನಡೆಯುತ್ತೆ. ಬಟ್ ಈ ಕಲಬುರಗಿ ನಗರದ ಬಂದ್ರೆ ಕಲಬುರಗಿ ನಗರದಲ್ಲಿ ಖಾಸಗಿ ಶಾಲೆಗಳ ವಾಹನಗಳದ್ದು ಸರಣಿ ಅಪಘಾತಗಳು ನಡೀತಿದೆ. ಅಂದ್ರೆ ಸುಮಾರು ವರ್ಷಗಳು ನಡೀತಿದೆ. ಬಟ್ ಈ ಒಂದು ವರ್ಷ ಹಿಂದೆ ಫುಲ್ ಜಾಸ್ತಿ ಅಂತಂದ್ರೆ ಒಂದು 8-10 ಆಕ್ಸಿಡೆಂಟ್ಗಳು ಅದು. ಸುಮಾರು ಜನ ವಿದ್ಯಾರ್ಥಿಗಳು ಮರಣನೂ ಹೊಂದ್ರು, ಕೈಕಾಲನ್ನು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂತು. ಸೊ ಈ ಉದ್ದೇಶ ಏನಂತಂದ್ರ ಇದ್ರದ್ದು ಆಕ್ಸಿಡೆಂಟ್ ಆಗ್ಲಿಕ್ಕೆ ಮೇಜರ್ ಉದ್ದೇಶ ಏನಂತಂದ್ರ ನಾವು ಬೇರೆ ಖಾಸಗಿ ಸ್ಕೂಲ್ಗಳಿಗೆ ಹೋಗಿ ಅವ್ರ ಡ್ರೈವರ್ಗಳಿಗೆ ಕೇಳಿದ್ವಿ. ಏನಂತಂದ್ರ ಯಾಕ್ರಿ ಆಕ್ಸಿಡೆಂಟ್ ಅಲ್ಲತ್ತಾವ, ಎದಕ್ ಸ್ಪೀಡ್ ನಡೆಸ್ಲತ್ತೀರಿ ಅಂತ ಕೇಳಿದೆವು. ಕೇಳಿದ ತಕ್ಷಣ ಅವ್ರ ಏನಂತಾರ, ಇಲ್ರಿ ನಮ್ಮ ಶಾಲಾ ಮಂಡಳಿದವ್ರು ಆಗಿರ್ಬೋದು ಮತ್ತೆ ಶಾಲಾ ಮುಖ್ಯೋಪಾಧ್ಯಾಯರು ಆಗಿರ್ಬೋದು ನಮ್ಮ ಮ್ಯಾಗ ಏನದ ಒಂದು ಪ್ರೆಷರ್ ಹಾಕ್ತಾರ. ಏನಂತಂದ್ರ ಇಷ್ಟು ಸಮಯದಾಗ ಕರ್ಕೊಂಡ್ ಬರ್ಬೇಕು, ಇಷ್ಟು ಸಮಯದಾಗ ವಾಪಸ್ ಒಯ್ದು ಬಿಡ್ಬೇಕು, ಮತ್ತು ವಾಪಸ್ ಬಿಟ್ಟು ಏನದ ನಮ್ಮ ಸ್ಕೂಲ್ ಬಸ್ ಏನದ ಮತ್ತೆ ವಾಪಸ್ ಶಾಲೆಗೆ ಮರಳಿಸ್ಬೇಕು. ಹೌದು, ಅದೇನು ಕಂಡೀಷನ್ಸ್ ಇರ್ತಾವ, ಒಪ್ಕೋತೀವಿ. ಆ ವಿಷಯಕ್ಕೆ ಏನು ನಮ್ಗೆ ತೊಂದರೆ ಇಲ್ಲ. ಬಟ್ ಇದರಿಂದ ಏನಾಗ್ಲತ್ತದ, ಈಗ ಪೇರೆಂಟ್ಸ್ ಗಲ್ಲಿ ಒಳಗೆ ಮನೆಗಳು ಇರ್ತಾವ, ಅಲ್ಲಿಂದ ಕರ್ಕೊಂಡು ಬರೋದ್ರಾಗ ಈಗ ಏನದ ವಾಹನಗಳ ಡ್ರೈವರ್ಗಳ ಮ್ಯಾಗ ಒತ್ತಡ ಜಾಸ್ತಿ ಆಗಿದ್ದ ಕಾರಣಕ್ಕೆ ಆಕ್ಸಿಡೆಂಟ್ಗಳು ಆಗ್ಲತ್ತವು. ಮತ್ತೊಂದು ಏನಂದ್ರೆ ಇದು ಆಕ್ಸಿಡೆಂಟ್ ಆದ್ಮ್ಯಾಗ ನಾವು ಶಾಲಾ ಆಡಳಿತ ಮಂಡಳಿದವ್ರಿಗೆ ಕೇಳಿದೆವು. ಏನಂತಂದ್ರೆ ಯಾಕೆ ಸರ್ ಹಿಂಗೆ ಆಕ್ಸಿಡೆಂಟ್ ಅಲ್ಲತ್ತಾವ, ಏನ್ ಪ್ರಾಬ್ಲಮ್ ಅದ ಅಂತಂದಾಗ ಬೇರೆ ನಿಮ್ಗೆಲ್ಲ ಮಾಧ್ಯಮದಲ್ಲೂ ಬಂದಿತ್ತು. ಅಂದ್ರೆ ಬ್ರೇಕ್ ಫೇಲ್ ಆಗ್ಯದ. ಬ್ರೇಕ್ ಯಾಕೆ ಫೇಲ್ ಆಗ್ತದ? ಬ್ರೇಕ್ ಫೇಲ್ ಆಗ್ಬೇಕಾಗಿತ್ತು ಅಂತಂದ್ರೆ ಏನದ, ಅದು ಸರಿಯಾಗಿ ದುರಸ್ತಿ ಮಾಡಿಲ್ಲ, ವಾಹನಗಳ ದುರಸ್ತಿ ಇಲ್ಲ ಸರಿಯಾಗಿ. ಸೊ ಆ ವಾಹನಗಳ ದುರಸ್ತಿ ಆಗ್ಬೇಕು, ಮೂರ್ತಿಗಳನ್ನ ಚೆಕಪ್ನು ಆಗ್ಬೇಕು ಅದ್ರದ್ದು. ಯಾಕಂದ್ರೆ ಇವತ್ತಿನ ಶಾಲಾ ಮಕ್ಕಳೇ ನಾಳಿನ ಒಂದು ಪ್ರಗತಿಪರ ಒಂದು ಇದಾಗ್ತಾರ, ಹುಡುಗರು ಆಗ್ತಾರ. ಸೊ ಅವ್ರು ಏನಾದ ಕೈಕಾಲು ಕಳ್ಕೊಂಡ್ರಾಯ್ತು, ಅವ್ರ ಜೀವ ಹೋಯ್ತು ಅಂತಂದ್ರ ಭಾಳ ತುಂಬಾ ತೊಂದರೆ ಅನುಭವಿಸಂತ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತೀನಿ. ಜೊತೆಗೆ ಏನಂತಂದ್ರ ಈಗ ಸ್ಕೂಲಿಗೆ ಮಕ್ಳಿಗೆ ಕಳ್ಸಾದ್ಮೇಲೆ ಎಲ್ಲರೂ ಮನೆಯಲ್ಲಿ ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು, ಖಾಸಗಿ ಶಾಲೆಗಳದ್ದು ವಾರದಾಗ ಕೂಡಿಸಿ ವಾಪಸ್ ಬರೋ ತನಕ ನಮ್ಮ ಮಕ್ಕಳು ಸೇಫ್ ಆಗಿ ಬರ್ತಾರ ಇಲ್ಲ ಅನ್ನೋದು ಒಂದು ಫೀಲಿಂಗ್ಸ್ ಕೆಲವೊಬ್ಬ ಕುಟುಂಬದ ಸದಸ್ಯರ ಜೊತೆ ಮಾತಾಡಿದಾಗ ಆ ರೀತಿ ಫೀಲಿಂಗ್ ಶೇರ್ ಮಾಡ್ಕೊಂಡ್ರು. ಸೊ ನಮ್ಗೆ ಇದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಮೇಜರ್ ಅದೇ. ಇದಕ್ಕೇನಂದ್ರೆ ಇವತ್ತೇ ಮುಂಚೆ ಇದ್ದಂತ DC ಅವರಿಗೂ ಒಂದು ಕಂಪ್ಲೇಂಟ್ ಲೆಟರ್ ಕೊಟ್ಟಿದ್ವಿ. ಈ ತರದ ಆಡಳಿತ ಮಂಡಳಿ ಆಗಿರ್ಬೋದು, ಮುಖ್ಯೋಪಾಧ್ಯಾಯರಿಗಾಗಿರ್ಬೋದು, DDPI ಆಗಿರ್ಬೋದು ಅನ್ನೋದ ಅವರಿಗೆಲ್ಲ ಕರೆಸಿ ಮೀಟಿಂಗ್ ತೊಗೊಂಡು ಒಂದು ಇದು ಮಾಡ್ರಿ. 40% ಸ್ಪೀಡ್ ಮಿತಿ ಇರಬೇಕು, ಅದಕ್ಕಿಂತ ಜಾಸ್ತಿ ಸ್ಪೀಡ್ ಮಿತಿ ಇರಬಾರ್ದು. ಡ್ರೈವರ್ಗಳ ಮ್ಯಾಗ ಏನಾದ್ರು ಒತ್ತಡ ಹಾಕಬೇಡ್ರಿ, ಅದರಿಂದ ಆಕ್ಸಿಡೆಂಟ್ಗಳು ಆಗ್ಲತ್ತವ. ಸೊ ಇವೆಲ್ಲ ಒಂದು DC ಅವ್ರ ಅಂಡರ್ದಾಗ ಏನಾದ್ರು ಮೀಟಿಂಗ್ ಮಾಡಿ ಇದಕ್ಕೊಂದು ಇದಕ್ಕೆ ತೊಗೊಂಬರ್ರಿ ಅಂತೇಳಿ DC ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಬಟ್ ಇಲ್ಲಿ ತನಕ ಯಾವುದೇ ರೀತಿ ಆಗಿಲ್ಲ. ಬಟ್ ಇವತ್ತು ಹೊಸ DC ಬಂದಾರ, ಅವ್ರಿಗೆ ಸತ ಇವತ್ತಿನ ದಿನ ಮಾರ್ನಿಂಗ್ ಮುಂಜಾನೆ ಅವ್ರಿಗೂ ಮನವಿ ಪತ್ರ ಸಲ್ಲಿಸಿ ಬಂದೀವಿ. ಇನ್ನೇನಿಲ್ಲ, ಒಂದು ತಿಂಗಳೊಳಗೆ ಇದು ಏನಾದರೂ ಒಂದು ಸಾರ್ಟ್ ಔಟ್ ಮಾಡ್ಲಿಲ್ಲ ಅಂತಂದ್ರೆ ನಾವು ಏನಾದ್ರು DC ಕಚೇರಿ ಎದುರು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್ ಈಗ ಹೆಂಗಾಗ್ಬಿಟ್ಟ ಅಂತಂದ್ರೆ, ಈಗ ನಮ್ದು ಜನಸಾಮಾನ್ಯರದಾಗ ಹಸುವಾದಾಗ ಅಡಿಗೆ ಮಾಡ್ಕೊಂಡ್ ತಿನ್ನೋ ಲೆಕ್ಕ ನಡೆದವ್ರಿ. ಈ ಆಕ್ಸಿಡೆಂಟ್ಗಳು ಅದಾಗಿನೇ ಬಂದು ಪ್ರೆಸ್ ಮೀಟ್ ಮಾಡೋದು, ಹೋರಾಟ ಮಾಡೋದು, ಸುದ್ದಿ ಮಾಡೋದಕ್ಕಿಂತ ಆಕ್ಸಿಡೆಂಟ್ ಆಗ್ಲಾರ್ದಂಗ್ ನೋಡ್ಕೊಂಬಂತ ಕೆಲಸಗಳು ಆಗ್ಬೇಕು ಮೇನ್ ಅಂತಾರ. ಈಗ ಆಗಿಲ್ಲ, ಇನ್ನು ನಾಳೆನೂ ಆಗ್ಬೋದಲ್ಲ ಸರ್. ಅಂತ ಘಟನೆಗಳು ಮತ್ತೆ ವಾಪಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಈ ಉದ್ದೇಶ ಮಾಡ್ತೀರ ಸರ್. ನಾವು ಈಗ ಆಲ್ರೆಡಿ ನಮ್ದು ಏನ್ ನನ್ ಕೈದಾಗ ಏನ್ ಆಗ್ಬೋದು ಅಷ್ಟು ಜನಕ್ಕೆ ನಾವೆಲ್ಲ ಹೋಗಿ ಮಾಡಿದ್ವಿ. ಬಟ್ ನಾವ್ ಹೇಳಕ್ಕಿಂತ ಒಂದ್ ಸರ್ಕಾರಿ ಈ ಕಡೆಯಿಂದ ಏನೋ ಸರ್ಕ್ಯುಲರ್ ಹೋಯ್ತು ಅಂದ್ರೆ ಎಫೆಕ್ಟ್ ಬೀಳ್ತಾನ ಕಾರಣಕ್ಕೆ ಇದೊಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ ಸರ್. ಈಗ ಹೆಂಗದ ಸರ್, ಈಗ ಮೇನ್ ಉದ್ದೇಶ ಏನಂತಂದ್ರೆ ಇದ್ರ ಬಗ್ಗೆ ಇಲ್ಲಿಂದ ಲೋಕಲ್ ಸಂಸದರಾಗಿರ್ಬೋದು, ಶಾಸಕರುಗಳಾಗಿರ್ಬೋದು, ಅವ್ರವ್ರ ಕ್ಷೇತ್ರದ ಕೆಲಸ ಮಾಡ್ಲಿಲ್ಲ ಅಂತಲ್ಲ. ಬಟ್ ಈ ಮಕ್ಕಳ ಬಗ್ಗೆನೂ ಒಂದ್ ಸ್ವಲ್ಪ ಗಮನ ಹರಿಸಿ DC ಅವರಾಗಿರ್ಬೋದು ಎಲ್ಲರೂ ಒಂದು ಇದ್ರ ಬಗ್ಗೆ ಒಂದು ಇದು ಮಾಡಿದಾಗ್ಲೇನೆ ಒಂದು ಮುಂದಿನ ಸ್ಟೆಪ್ ತಗೊಳಿಕ ಒಂದು ಕಾರ್ಯರೂಪಕ್ಕೆ ಬರ್ತದೆ ಅಂತ ಹೇಳ್ತೀನಿ ಸರ್. ಅಂದ್ರೆ ಏನಿಲ್ಲ ಸರ್, 40 ಸ್ಪೀಡ್ಗಿಂತ ಲಿಮಿಟ್ ಜಾಸ್ತಿ ಇರಬಾರ್ದು ಸ್ಕೂಲ್ ಬಸ್ಗಳು. ಪ್ರತಿ 3 ತಿಂಗಳಿಗೊಂದ್ಸಲ ಗೌರ್ಮೆಂಟ್ ಸರ್ಕಾರದ ಬಂದೋಬಸ್ತ್ನಾಗ ಏನದ ಅದು ಚೆಕಿಂಗ್ ಆಗ್ಬೇಕು. ಅದಕ್ಕೊಂದು ಚೆಕಿಂಗ್ ಆಫೀಸರ್ ಇಡಬೇಕು. ಅಂದ್ರೆ ಬ್ರೇಕ್ ಪ್ರಾಬ್ಲಮ್ ಆಗಿರ್ಬೋದು, ಗಾಡಿ ಈಗ ಹೆಂಗಾಗ್ಬಿಟ್ಟ ಸರ್, ಎಷ್ಟೋ ಪ್ರತಿಶತ ಒಂದು 70% ಯೂಸ್ಡ್ ಗಾಡಿಗಳು ಅಂದ್ರೆ ಬೆಂಗಳೂರದಾಗ ಯೂಸ್ ಆಗಿ ಸ್ಕೂಲ್ ವಾಹನಗಳು ಏನದ ಇಲ್ಲಿ ತೊಗೊಂಬಂದು ಮತ್ತೆ ಅದಕ್ಕೊಂದು ಸ್ವಲ್ಪ ರಿಪೇರಿ ಮಾಡಿ ಅದಕ್ಕೇನದ ನಡೆಸ್ಲತ್ತಾರ. ಸೊ ಅದರಿಂದ ಆಕ್ಸಿಡೆಂಟ್ಗಳು, ಬ್ರೇಕ್ ಫೇಲ್ಗಳು ಯಾಕೆ ಆಗ್ತಾವ ಸರ್? ಬ್ರೇಕ್ ಫೇಲ್ ಆಗೋ ಉದ್ದೇಶ ಅಂದ್ರೆ ಅದು ವಾಹನಗಳ ದುರಸ್ತಿ ಕರೆಕ್ಟ್ ಮಾಡಿಲ್ಲ. ಈಗ ಶಾಲಾ ಆಡಳಿತ ಮಂಡಳಿದವ್ರದ್ದು ಏನದ ಬರೀ ರೊಕ್ಕ ಗಳಿಸ್ಬೇಕು. ಈ ಗಿನೇಷನ್ ಬಗ್ಗೆ ಅಂತೂ ನಾ ಮಾತಾಡಕ್ ಹೋಗಂಗಿಲ್ಲ. ಯಾಕಂದ್ರೆ ಈ ಪ್ರೆಸ್ ಮೀಟ್ ಮಾಡೋ ಉದ್ದೇಶನೇ ಇದು ಅಪಘಾತದ ಅಷ್ಟೇ ಮಾತಾಡತ್ತೀನಿ ಸರ್. ಡ್ರೈವರ್ಗಳದ್ದು ತಪ್ಪದ ಇಲ್ಲ ಅಂತ ಹೇಳಕ್ ಬರಂಗಿಲ್ಲ ಸರ್. ಬಟ್ ಜಾಸ್ತಿ ಪ್ರತಿಶತ ಹೆಂಗಾಗ್ತದೆ, ಸ್ಪೀಡ್ ಓಡಿಸ್ಬೇಕು ಅಂದ್ರೆ ನಾವ್ ಎಲ್ಲರೂ ರೀಚ್ ಆಗ್ಬೇಕಂದ್ರೆ ಒಂದು ಡೆಸ್ಟಿನೇಷನ್ ಇರ್ತದೆ. ಈ ಟೈಮಿಗೆ ರೀಚ್ ಆಗ್ಬೇಕಂದ್ರೆ ಆ ಡೆಸ್ಟಿನೇಷನ್ ಕೊಡಬೇಕಾಗಿತ್ತು ಅಂತಂದ್ರೆ ಇವರೇ ಶಾಲಾ ಆಡಳಿತ ಮಂಡಳಿದವರು, ಮುಖ್ಯೋಪಾಧ್ಯಾಯರು ಏನಂತಾರ, ಈ ಟೈಮಿಗೆ ತಂದು ಬಿಡಬೇಕು, ಈ ಟೈಮಿಗೆ ಒಯ್ದು ಬಿಡಬೇಕು.
ಅದಕ್ಕೆ ಟೈಮಿಂಗ್ ಕೊಟ್ಟಿರ್ತಾರ, ಅದು ಮತ್ತೆ ಆ ಟೈಮಿಗೆ ತಂದು ಬಿಟ್ಟಿಲ್ಲ ಅಂತಂದ್ರ ಇಂತಿಷ್ಟದ ಅವರಿಗೆ ಪೆನಾಲ್ಟಿ ಹಾಕೋದು ಮತ್ತೆ ಅವರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಾವು ಪರ್ಸನಲಿ ಖಾಸಗಿ ಶಾಲೆ ವಾಹನಗಳ ಡ್ರೈವರ್ಗಳ ಜೊತೆ ಪರ್ಸನಲಿ ಆಗಿ ನಾ ಪರ್ಸನಲಿ ಮಾತಾಡಿದಾಗೆ ಹಾಂ ಸರ್. ಹಾ ಅದೇ ಹೇಳ್ದಲ್ಲ ಸರ್, ಅದಕ್ಕೆ ಏನಾಗ್ತದೆ ಶಾಲಾ ಮಂಡಳದಾಗ ಒಂದ್ ಕಡೆ ಬಟ್ ಅದು ಸಾಬೀತ್ ಆಗ್ಲಿಲ್ಲ ಸರ್. ಕೆಲವೊಂದ್ ಚಾನಲ್ಗಳ್ದಾಗ ಏನ್ ಮಾಡಿದ್ರು ಕುಡ್ದಿದ್ರ ಅಂತ ಬಂತು. ನಾ ಅದೇ ಖಾಸಗಿ ಆ ಶಾಲೆಗೆ ನಾ ವಿಸಿಟ್ ಮಾಡಿ ನೋಡಿದೆ ಸರ್. ಅವಾಗೆ ವಿಸಿಟ್ ಮಾಡಿ ನೋಡಿದಾಗ ಅವ್ರು ಕುಡ್ದಿಲ್ಲ ಅಂತೇಳಿ ಮೆಡಿಕಲ್ ರಿಪೋರ್ಟ್ ಕುಡ್ದಿಲ್ಲ ಅಂತ ಬಂದದ ಸರ್. ಬ್ರೇಕ್ ಫೇಲ್ ಅಂತ ಬಂತು ಸರ್ ಮೆಡಿಕಲ್ ರಿಪೋರ್ಟ್. ಸೊ ಅವ್ರು ಹಂಗ ಆರ್ಸೋಡ್ದು, ಬಟ್ ಸತ್ಯಾಂಶ ಏನಂತ ಗೊತ್ತಿಲ್ಲ. ಬಟ್ ಏನೇ ಆಗಲಿ ಫೈನಲಿ ಒಂದ್ ಏನದ, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾಳಾಗ್ಬಾರ್ದು. ಸಣ್ಣ ಸಣ್ಣ ಹುಡುಗರು ಇರ್ತಾರ, ಅವ್ರ ಭವಿಷ್ಯ ಹಾಳಾಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಸರ್.